ನಮಸ್ತೆ ಫ್ರೆಂಡ್ಸ್, ಕಲಾವತಿ ಅಡುಗೆ ಮನೆಗೆ ಸ್ವಾಗತ. ಎಲ್ಲರಿಗೂ ಸುಸ್ವಾಗತ. ಇವತ್ತು ನೋಡ್ರಿ, ಆಗಿಂದಾಗೆ ದಿಢೀರನೆ ದೋಸೆ ತಿನ್ನಂಗೆ ಅನ್ನಿಸ್ತಂದ್ರೆ ಮತ್ತು ಮಕ್ಕಳಿಗೆ ಏನಾರ ಟಿಫನ್ ಕಟ್ಲಕ್ಕ ಬೇಕಾಯಿತು ಅಂದ್ರೆ ಮತ್ತು ನೆನೆಸೋದು ಬೇಡ, ರುಬ್ಬೋದು ಬೇಡ, ಏನೂ ಬೇಡ ನೋಡ್ರಿ. ನೈಟ್ ನೆನೆ ಇಟ್ಟು ಮುಂಜಾನೆ ಮಾಡ್ಬೇಕು ಅನ್ನೋದು ಏನು ತೊಂದರೆನೇ ಇಲ್ಲ. ಆಗಿಂದಾಗೆ 5 ನಿಮಿಷನಾಗ ರೆಡಿ ಮಾಡ್ಕೊಂಡು ತಿನ್ಬೋದು ನೋಡ್ರಿ. ಯಾವ ರೀತಿ ಮಾಡೋದತ್ತಂದು ನೋಡು. ಮತ್ತು ಬರ್ರಿ, 1 ಕಪ್ ಸಣ್ಣ ರವೆ ತೊಗೊಂಡೆ ನೋಡ್ರಿ, 1 ಕಪ್ ಅವಲಕ್ಕಿ ತೊಗೊಂಡೆ ನೋಡ್ರಿ, ನಾನು 1 ಕಪ್ ಈಗ ಕ್ಯಾರೆಟ್ ತೊಗೊಂಡೆ ನೋಡ್ರಿ. ಕ್ಯಾರೆಟನ್ನು ಹೆರ್ಚ್ಕೊಂಡು ತೊಗೊಂಡೆ ನೋಡ್ರಿ. ಗಜ್ಜರಿ ಹೆಲ್ತಿಗೂ ಒಳ್ಳೇದಲ್ರಿ, ಅದಕ್ಕೆ ಗಜ್ಜರಿನ ನಾನು ಹಾಕೊಳತ್ತೀನಿ ನೋಡ್ರಿ. ಗಜ್ಜರಿ ಬದಲಿ ನೀವು ಸೌಂತಿಕಾಯಿ ಹಾಕೋಬೋದು. ನಿಮ್ಗೆ ಏನು ಇಷ್ಟಕ್ಕದ ಆ ವೆಜಿಟೇಬಲ್ಸ್ ನೀವು ಹಾಕೋಬೋದು ನೋಡ್ರಿ. ಭಾಳ ಅಂದ್ರೆ ಭಾಳ ಈಸಿಯಾಗಿ, ಭಾಳ ಅಂದ್ರೆ ಭಾಳ ಮಸ್ತ್ ಆಕ್ಕದ. ಇವು 3 ಇಂಗ್ರೀಡಿಯೆಂಟ್ಸ್ನ ನಾವು ಈಗ ಮಿಕ್ಸರ್ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿ ನೋಡ್ರಿ. ಇವಾಗ ಇದು ಸಣ್ಣಗೆ ಗ್ರೈಂಡ್ ಮಾಡ್ಕೊಂಡು ಬಂದಿ ನೋಡ್ರಿ. ಮಿಕ್ಸರ್ಗೆ ಸ್ವಲ್ಪನೇ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಬಂದೀನಿ ನೋಡ್ರಿ. ಇದು ಒಂದು 10-20 ನಿಮಿಷ ರೀ ನೆನೆಸ್ಬೇಕ್ರಿ ಫ್ರೆಂಡ್ಸ್. ಇಲ್ಲ ಟೈಮ್ ಇಲ್ಲ ನಮ್ಮ ಬಲ್ಯಾಕ ಆಗಿಂದಾಗೆ ಮಾಡ್ಬೇಕಪ್ಪ ಅಂದ್ರೆ 5 ನಿಮಿಷನಾಗ ಮಾಡ್ಕೋಬೋದು. ಮತ್ತು ಸ್ವಲ್ಪ ನೆಂದಟ್ಟು ಸ್ವಲ್ಪ ಟೇಸ್ಟ್ ಹೆಚ್ಚಿಗೆ ಆಗ್ತದ, ಚಲೋತ್ನೇ ನೆನಿತದ ತಂದು. ಸ್ವಲ್ಪ ಇನೋ ಪೌಡ್ರ್ ಮತ್ತು ಸೋಡಾನ ಹಾಕೊಳತ್ತೀನಿ ನೋಡ್ರಿ. ಅಡುಗೆ ಸೋಡಾನ ನಾನು ಹಾಕ್ಕೊಂಡೀನಿ, ಸ್ವಲ್ಪ ಇನೋ ಪೌಡ್ರನ್ನ ಹಾಕ್ಕೊಂಡೀನಿ. ಯಾಕಂದ್ರೆ ಹಿಟ್ಟು ಸ್ವಲ್ಪ ಉಬ್ಬಿ ಬರ್ತದೆ ಮತ್ತು ಚಂದ ಬರ್ತದೆ ತಂದು ಹಾಕ್ಕೊಂಡೀನಿ ನೋಡ್ರಿ. ಮತ್ತು ಸ್ವಲ್ಪ ಸರಿಯಾಗಿ ಇದೆಲ್ಲ ಮಿಕ್ಸ್ ಮಾಡ್ಕೊಂಡು ಇವಾಗ ದೋಸೆ ಹೆಂಗೆ ಮಾಡೋದತ್ತಂದು, ಹಿಟ್ಟು ಹೆಂಗೆ ರೆಡಿ ಮಾಡೋದತ್ತಂದು ಗೊತ್ತಾಯ್ತು ನಿಮಗೆ. ಈಗ ಚೆಂದಾಗಿ ಈ ಥರ ಮಿಕ್ಸ್ ಮಾಡ್ಕೋತ ಅದೆಲ್ಲ ಮಿಕ್ಸ್ ಆಗ್ಬೇಕು ನೋಡ್ರಿ, ಸರಿಯಾಗಿ ಮಿಕ್ಸ್ ಆಗಬೇಕು. ಮತ್ತು ಉಪ್ಪು ಮತ್ತು ಸೋಡಾ ಪುಡಿ ಲಾಸ್ಟಿಗೆ ಹಾಕೋರಿ. ಈಗ ನೋಡ್ರಿ, ಚಟ್ನಿ ಮಾಡೋಕೆ ಇದಕ್ಕೆ ಬೆಸ್ಟ್ ಅದ ಒಂದು ಕಾಂಬಿನೇಷನ್ ಚಟ್ನಿ. ಹಸಿ ಕೊಬ್ಬರಿ ತೊಗೊಂಡಿನಿ ನೋಡ್ರಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಬೆಳ್ಳುಳ್ಳಿ, ಪುಟಾಣಿ, ಒಂದು 4 ಮೆಣಸಿನ್ಕಾಯಿ ತೊಗೊಂಡಿನಿ ರೀ, ಸ್ವಲ್ಪ ಹುಣ್ಸಿನ್ಕಾಯಿ ಹಾಕೊಂಡಿ ನೋಡ್ರಿ. ಇವಾಗ ಚಟ್ನಿ ರೆಡಿ ಆಯ್ತು ನೋಡ್ರಿ ನಮ್ಮದು. ಭಾಳ ಮಸ್ತ್ ಅಂದ್ರೆ ಮಸ್ತ್ ಇರ್ತದೆ ನೋಡ್ರಿ. ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಚಟ್ನಿ ಇದು. ನೀವು ಕೊಬ್ಬರಿ ಇಷ್ಟ ಇಲ್ಲಂದ್ರೆ ನೀವು ಶೇಂಗಾದ್ಲೇನೂ ಮಾಡ್ಕೋಬೋದು, ನಿಮ್ಗೆ ಯಾವ ಥರ ಅನುಕೂಲ ಆಗ್ತದೆ ನೋಡ್ರಿ. ಇವಾಗ ಒಂದು 20 ನಿಮಿಷ ಇದು ನೆನಿಲಕ್ಕ ಇಟ್ಟಿದೆ ನೋಡ್ರಿ ನಾನು. ನಿಮ್ಮ ಬಲ್ಯಾಗ ಟೈಮ್ ಇಲ್ಲ, ಇವಾಗ ದಿಢೀರನೆ ಮಾಡಬೇಕು ಅಂತಂದ್ರೆ 5 ನಿಮಿಷನಾಗ ಮಾಡ್ಬೋದು, 10 ನಿಮಿಷನಾಗ ಮಾಡ್ಬೋದು. ನಮ್ಮಲ್ಲಿ ಟೈಮ್ ಇತ್ತಂದ್ರೆ ಒಂದು 20 ನಿಮಿಷನೂ ಇಡ್ಬೋದು ರೀ. ಎಷ್ಟು ನಾವು ಸ್ವಲ್ಪ ನೆನೆಸ್ತೇವಲ್ಲ ಅಷ್ಟು ಚಂದ ಬರ್ತದೆ ಹಿಟ್ಟು. ಇವಾಗ ನೋಡ್ರಿ, ದೋಸೆ ಹಿಟ್ಟು ಕಾಯ್ಲಕ್ಕೆ ಇಟ್ಟೀನಿ. ಅದಕ್ಕೆ ಸ್ವಲ್ಪ ನೀರು ಸಿಂಪಡಿಸಿ ಈ ಥರ ಒಂದು ಕಾಟನ್ ಬಟ್ಟೆ ತೊಗೊಂಡು ಚೆಂದಾಗಿ ಒರೆಸ್ಕೋಬೇಕು ನೋಡ್ರಿ. ನಮ್ಮದು ಹಂಚು ಸ್ವಲ್ಪ ಇದು ಗೀಚು ಬಿದ್ದವು. ನಿಮ್ಮ ಹಂಚು ಚೆಂದ ಇತ್ತಪ್ಪ ಅಂದ್ರೆ ಭಾಳ ಬಾರಿ ಹೇಳ್ತಾವೆ ನೋಡ್ರಿ ದೋಸೆ. ಮಸ್ತ್ ಅಂದ್ರೆ ಮಸ್ತ್ ಬರ್ತಾವೆ ನೋಡ್ರಿ ದೋಸೆ. ಮತ್ತು ನೀವು ಮಸಾಲೆ ದೋಸೆ ಹೆಂಗೆ ಹಾಕೋತೀರಿ ಹಂಗರೆ ಹಾಕೋರಿ. ನಿಮಗೆ ಸಣ್ಣ ದೋಸೆ ಬೇಕಂದ್ರೆ ಆ ಥರನೇ ಹಾಕೋರಿ. ಇಲ್ಲಕ್ಕೆ ಸಣ್ಣ ಬೇಕಂದ್ರೆ ಸಣ್ಣ ಹಾಕೋರಿ. ನಿಮ್ಗೆ ಹೆಂಗೆ ಇಷ್ಟ ಆಗ್ತದೆ ಆ ಥರ ಮಾಡ್ಕೊಂಡು ನೀವು ತಿನ್ಬೋದು ನೋಡ್ರಿ. ದೋಸೆ ಭಾಳ ಮಸ್ತಾಗಿ ಗರಿಯಾಗಿ ಕಟ್ಟಿಯಾಗಿ ಬರ್ತಾವೆ, ಮೃದುವಾಗಿಯೂ ಬರ್ತಾವೆ. ನಿಮಗೆ ಹೆಂಗೆ ಇಷ್ಟ ಆಗ್ತದೆ ಹಂಗೆ ಮಾಡ್ಕೊಂಡು ನೀವು ತಿನ್ಬೋದು ನೋಡ್ರಿ. ಇವಾಗ ನೋಡ್ರಿ, ರೌಂಡಾಗಿ ನಾನು ಈಗ ಹೆಂಗೆ ಮಸಾಲೆ ದೋಸೆನ ನಾವು ಹಾಕೋತೇವಲ್ಲ ಅದೇ ಸೇಮ್ ನಾನು ಹಾಕೊಂಡೆ ನೋಡ್ರಿ ದೋಸೆ ಪೂರ್ತಿ. ನೋಡ್ರಿ ಎಷ್ಟು ಮಸ್ತ್ ಬರತ್ತದ ತಂದು. ಇವಾಗ ಸ್ವಲ್ಪ ಮ್ಯಾಗ ಎಣ್ಣೆನ ಹಾಕೊಂಡೆ ನೋಡ್ರಿ ನಾನು. ಎಣ್ಣೆ ಹಾಕ್ಕೊಂಡು ಈಗ ಲೋ ಫ್ಲೇಮ್ದಾಗ 1 ನಿಮಿಷದ ಕಾಲ ಅಥವಾ 2 ನಿಮಿಷದ ಕಾಲ ಇದನ್ನು ಲೋ ಫ್ಲೇಮ್ದಾಗ ತಾನಾಗೆ ಎದ್ದು ಬರಸ್ತಕ್ಕ ಇದು ದೋಸೆಗೆ ನೀವು ಇದು ಮಾಡಬಾರ್ದ್ರಿ. ಈಗ ನೋಡ್ರಿ ಎಷ್ಟು ಮಸ್ತ್ ಬಂದದ. ನೆನೆಸೋದು ಬೇಡ, ರುಬ್ಬೋದು ಬೇಡ, ಏನೂ ಬೇಡ್ರಿ. ಆಗಿಂದಾಗೆ ದಿಢೀರನೆ ಮಾಡ್ಕೊಂಡು ತಿನ್ಬೋದು ಅಂತ ದೋಸೆ ಇದು. ಇಷ್ಟು ಕ್ರಿಸ್ಪಿಯಾಗಿ, ಇಷ್ಟು ಮಸ್ತಾಗಿ, ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ನೀವು ಟ್ರೈ ಮಾಡಿ ನೋಡಿರ್ಬೇಕಾರೆ ಕಮೆಂಟ್ ಮೂಲಕ ನೀವೇ ತಿಳಿಸ್ತೀರಿ. ಭಾಳ ಮಸ್ತ್ ಇರ್ತದೆ ರೀ. ಮಕ್ಕಳು ಏನಾರ ದೋಸೆ ಬೇಡ್ಲತ್ತು ಅಂದ್ರೆ ಈ ಥರ ಮಾಡಿ ಅವರಿಗೆ ಕೊಟ್ಟು ಬಿಡ್ರಿ, ಮಕ್ಕಳು ಇಷ್ಟಪಡ್ತಾರೆ ನೋಡ್ರಿ. ಇವಾಗ ನೋಡ್ರಿ ಫ್ರೆಂಡ್ಸ್, ಕಲರ್ ಮಾತ್ರ ಸೇಮ್ ಹೋಟೆಲ್ನಾಗ ಮಾಡ್ತಾರಲ್ಲ ಮಸಾಲೆ ದೋಸೆ ಆ ಥರನೇ ಬಂದದ ನೋಡ್ರಿ. ನೆಕ್ಸ್ಟ್ ಇನ್ನೊಂದು ದೋಸೆ ಹಾಕೋದು ನಿಮಗೆ ತೋರಿಸ್ತೀನಿ ನೋಡ್ರಿ. ಸೇಮ್ ಮೆಥಡ್ ಅದೇ ರೀತಿನೇ. ಮತ್ತು ನಾವು ಫಸ್ಟಿಗೆ ಎಣ್ಣೆಯನ್ನು ಹಚ್ಕೊಂಡಿಲ್ಲ, ನೀರು ಹೊಡ್ಕೊಂಡು ಚೆಂದಾಗಿ ಕಾಟನ್ ಬಟ್ಟೆ ತೊಗೊಂಡು ಒರೆಸ್ಕೊಂಡು ಹಿಟ್ಟು ನೀವು ಬೇಕಂದ್ರೆ ನೀರು ಹಾಕ್ಕೊಂಡು ಅಳಸನ ಮಾಡ್ಕೊಬೋದು. ನಿಮಗೆ ಯಾವ ಥರ ಗಟ್ಟಿ ಬೇಕಂದ್ರೆ ಗಟ್ಟಿ, ನಿಮ್ಗೆ ಯಾವ ಥರ ಬೇಕು ಆ ಥರ ಮಾಡ್ಕೊಂಡು ನೋಡ್ರಿ. ಸಾವಕಾಸಾಗಿ ತಿದ್ದಬೇಕ್ರಿ ದೋಸೆ, ಗಡ್ಬಡ್ ಮಾಡ್ಬಿಡೋದು, ಸಾವಕಾಸಾಗಿ ತಿದ್ದಬೇಕು. ಸೇಮ್ ನೋಡ್ರಿ ಮಸಾಲೆ ದೋಸೆ ಯಾವ ರೀತಿ ಹೋಟೆಲ್ ಒಳಗೆ ಮಾಡ್ತೇವಲ್ಲ ಅದಕ್ಕಿಂತ ಮಸ್ತ್ ಅಂದ್ರೆ ಟೇಸ್ಟ್ ಬರ್ತದೆ ನೋಡ್ರಿ. ಭಾಳ ಮಸ್ತ್ ಟೇಸ್ಟ್ ಬರ್ತದೆ. ಒಂದು ಸಲ ಈ ವಿಧಾನದಾಗ ಟ್ರೈ ಮಾಡಿ ನೋಡ್ರಿ. ವಿಡಿಯೋ ಹೊಟ್ಟೆ ಸ್ಕಿಪ್ ಮಾಡೋದೆ ನೋಡ್ರಿ ಅಂದ್ರೆ ನಿಮಗೆ ಪೂರ್ತಿಯಾಗಿ ತಿಳಿದಿರ್ತದೆ ನೋಡ್ರಿ ಈ ದೋಸೆ ವಿಡಿಯೋ. ಭಾಳ ಅಂದ್ರೆ ಭಾಳ ಒಂದು 5 ನಿಮಿಷನಾಗ ಮಾಡ್ಕೊಂಡು ತಿನ್ನುವಂಥ ಒಂದು ರೆಸಿಪಿ ನೋಡ್ರಿ ಇದು. ಮತ್ತು ಭಾಳ ಟೇಸ್ಟಾಗಿ ಮಕ್ಕಳಿಗೆ ಇಷ್ಟ ಆಗ್ತದೆ, ದೊಡ್ಡೋರಿಗೆ ಸಣ್ಣವ್ರಿಗೆ ಎಲ್ಲರಿಗೆ ಇಷ್ಟ ಆಗುವಂಥ ಒಂದು ರೆಸಿಪಿನೇ ಅಂತ ಹೇಳ್ಬೋದು ನೀವು. ಎಷ್ಟು ಮಸ್ತ್ ಗರಿಯಾಗಿ ಎಷ್ಟು ತೆಳುವಾಗಿ ಬಂದಿತ್ತು ನೋಡ್ರಿ. ಭಾಳ ಮಸ್ತ್ ಬರ್ತೈತೆ ನೋಡ್ರಿ. ನೀವು ಟ್ರೈ ಮಾಡಿರಿ, ಯಾವ ರೀತಿ ಬಂದತ್ತಂದು ಕಮೆಂಟ್ ಮೂಲಕ ತಿಳಿಸ್ರಿ.
ಈ ದೋಸೆ ವಿಡಿಯೋ ರೆಸಿಪಿ ನಿಮಗೆ ಏನರ ಯೂಸ್ಫುಲ್ ಅನ್ಸುತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಇದೇ ಥರ ಈಜಿ ರೆಸಿಪಿಯೊಂದಿಗೆ ನಾಳೆ ಬರ್ತೀನಿ ಫ್ರೆಂಡ್ಸ್. ಅಲ್ಲಿ ತನಕ ಕೀಪ್ ವಾಚ್. ಬಾಯ್ ಫ್ರೆಂಡ್ಸ್.